Hello viewers, welcome to ITTC online training. In this video, we will be understanding about basics of Microsoft Word. So first ಗೆ ನಾವು Microsoft Word ಅನ್ನು ಓಪನ್ ಮಾಡುವ. ಈಗ ಇನ್ನೊಂದು ಮೆಥಡ್ ಹೇಳ್ಕೊಡ್ತೇನೆ. ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಡೆಸ್ಕ್ಟಾಪ್ ಅಲ್ಲಿ ನ್ಯೂ ಅಂಡ್ Microsoft Word ಡಾಕ್ಯುಮೆಂಟ್. ಸೊ ಇಲ್ಲಿ ಒಂದು ಡಮ್ಮಿ Microsoft Word ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದರ ಮೇಲೆ ನೀವು ಮೌಸ್ ಕರ್ಸರ್ ಅನ್ನು ಇಟ್ಟು ಡಬಲ್ ಕ್ಲಿಕ್ ಮಾಡಿ, ಆಗ ನಿಮಗೆ ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಇದು ಇನ್ನೊಂದು ಮೆಥಡ್ ವ್ಯೂವರ್ಸ್. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ನಾವು ಫಾಂಟ್ ಬಗ್ಗೆ ಕಲ್ತ್ಕೊಂಡ್ವಿ. ಫಾಂಟ್ ಅಲ್ಲಿ ಇರುವುದು ಬೋಲ್ಡ್, ಇಟಾಲಿಕ್ ಅಥವಾ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದು, ಫಾಂಟ್ ಸ್ಟೈಲ್ ಇನ್ಕ್ರೀಸ್ ಮಾಡೋದು, ಮತ್ತೆ ಕಲರ್ ಚೇಂಜ್ ಮಾಡೋದು ಎಲ್ಲ ನೋಡ್ಕೊಂಡ್ವಿ. ಈಗ ಪ್ಯಾರಾಗ್ರಾಫ್ ಅಲ್ಲಿ ಯಾವುದೆಲ್ಲ ಟೂಲ್ಸ್ ಗಳನ್ನು ನಾವು ಯೂಸ್ ಮಾಡಬಹುದು ಅಂತ ನೋಡ್ಕೊಳ್ಳೋಣ. ಈ ಪ್ಯಾರಾಗ್ರಾಫ್ ಟೂಲ್ಸ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನನಗೇನಾದ್ರು ಕಂಟೆಂಟ್ ಬೇಕಾಗುತ್ತೆ. ಸೊ ನಾನು ಕಂಟೆಂಟ್ ಅನ್ನು ಇಲ್ಲಿಂದ ಇಂಟರ್ನೆಟ್ ಇಂದ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಕಾಪಿ ಮಾಡ್ತೇನೆ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎ ಅಂತ ಕೊಡ್ತೇನೆ. ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್ ಆಲ್. ಅದಾದ ನಂತರ ಕಂಟ್ರೋಲ್ ಸಿ ಅಂತ ಕೊಡ್ತೇನೆ, ಅಂದ್ರೆ ಕಾಪಿ. ಅದಾದ್ಮೇಲೆ ಕಂಟ್ರೋಲ್ ವರ್ಡ್ಗೆ ಬಂದ್ಬಿಟ್ಟು ಕಂಟ್ರೋಲ್ ವಿ ಅಂತ ಕೊಡ್ತೇನೆ. ಅವಾಗ ನಿಮ್ಮ ಎಲ್ಲ ಕಂಟೆಂಟ್ಗಳು ಇಲ್ಲಿಗೆ ಪೇಸ್ಟ್ ಆಗುತ್ತೆ. ಸಿಲ್ವರ್ ಜ್ಯುವೆಲರಿ ಶಾಪ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಡಾಕ್ಯುಮೆಂಟ್ ಅಲ್ಲಿ ಆಲ್ರೆಡಿ ಏನೋ ಕಂಟೆಂಟ್ ಟೈಪ್ ಮಾಡಿದ್ದಾರೆ. ಇದರಲ್ಲಿ ಲೆಫ್ಟ್ ಮಾರ್ಜಿನ್ ಸರಿ ಇದೆ, ಬಟ್ ರೈಟ್ ಮಾರ್ಜಿನ್ ಸರಿ ಇಲ್ಲ. ಎಲ್ಲ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಲೆಫ್ಟ್ ಮಾರ್ಜಿನ್ ಸರಿ ಇದೆ, ಬಟ್ ರೈಟ್ ಮಾರ್ಜಿನ್ ಸರಿ ಇಲ್ಲ. ಸೊ ಈ ಡಾಕ್ಯುಮೆಂಟ್ ನಿಮಗೆ ನೋಡ್ಲಿಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿರೋದಿಲ್ಲ. ಯಾಕೆಂದ್ರೆ ರೈಟ್ ಮಾರ್ಜಿನ್ ಅಲೈನ್ ಆಗಿರಬೇಕು. ಎಷ್ಟು ಲೆಫ್ಟ್ ಮಾರ್ಜಿನ್ ಅಷ್ಟೇ ರೈಟ್ ಮಾರ್ಜಿನ್ ಕೂಡ ಅಲೈನ್ ಆಗಿರಬೇಕು. ಆಗ ನಿಮಗೆ ಡಾಕ್ಯುಮೆಂಟ್ ನೋಡ್ಲಿಕ್ಕೆ ಚಂದ ಇರುತ್ತೆ. ಇದಕ್ಕೆ ಫಾರ್ಮ್ಯಾಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇದು ಹೆಡಿಂಗ್ ಇರ್ಬೋದು, ಅದನ್ನು ನೀವು ಬೋಲ್ಡ್ ಮಾಡಬೇಕು, ಅದಕ್ಕೆ ಒಂದು ಕಲರ್ ಕೊಟ್ಟು ಅಂಡರ್ಲೈನ್ ಕೊಡಬೇಕು. ಇದು ಸಬ್ ಹೆಡಿಂಗ್ ಇರ್ಬೋದು. ಆಮೇಲೆ ಈ ಬುಕ್ಕಿಗೆ ಒಂದು ಇಂಡೆಕ್ಸ್ ಪೇಜ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಸೊ ಲೆಫ್ಟ್ ಮಾರ್ಜಿನ್ ಇದೆ, ಇದು ಸೆಂಟರ್. ಸೊ ಇದು ನಿಮ್ದು ಹೆಡಿಂಗ್ ಬಂದ್ಬಿಟ್ಟು ಹೆಡಿಂಗ್, ಅದನ್ನ ನಾವು ಸೆಂಟರ್ ಅಲೈನ್ ಮಾಡೋಣ. ಈ ಪೇಜ್ ನ ಸೆಂಟರ್ಗೆ ಅಲೈನ್ ಆಗಿದೆ. ಸೊ ಅದ್ರದ್ದು ಫಾಂಟ್ ಬಂದ್ಬಿಟ್ಟು ನಾವು ಒಂದು 16 ಕೊಡೋಣ. ಅದಕ್ಕೊಂದು ಅಂಡರ್ಲೈನ್ ಕೊಟ್ರೆ ಆಯ್ತು. ಇವಾಗ ನೋಡಿ, ಇದಕ್ಕೊಂದು ಕಲರ್ ಸರಿ. ಇದು ನಿಮ್ದು ಹೆಡಿಂಗ್. ಇದರ ಅಡಿಯಲ್ಲಿ ಅಬೌಟ್ ಅಸ್ ಅಂತ ಹೇಳುದು ಸಬ್ ಹೆಡಿಂಗ್. ಅದಕ್ಕೂ ಕೂಡ ನೀವು ಇನ್ನೊಂದು ಕಲರ್ ಕೊಟ್ಟು, ಇನ್ನೊಂದು ಯಾವ್ದಾದ್ರು ಕಲರ್ ಕೊಟ್ಟು, ಅದಕ್ಕೆ ಬೇಕಿದ್ರೆ ಅಂಡರ್ಲೈನ್ ಸೆಟ್ ಮಾಡಬಹುದು, ಬೋಲ್ಡ್ ಮಾಡಬಹುದು. ಇದನ್ನು ಬೇಕಾದ್ರೆ ಬೋಲ್ಡ್ ಮಾಡಬಹುದು, ಹೆಡಿಂಗ್ ಅನ್ನು ಬೋಲ್ಡ್ ಮಾಡಿ. ಸೊ ಇದು ಬಂದ್ಬಿಟ್ಟು ಸಬ್ ಹೆಡಿಂಗ್ ಅಬೌಟ್ ಅಸ್. ಅಬೌಟ್ ಅಸ್ ಆದ ತಕ್ಷಣ ವಾಟ್ ಇಸ್ 925 ಸ್ಟರ್ಲಿಂಗ್ ಜ್ಯುವೆಲರಿ, ಇದು ಒಂದು ಹೆಡಿಂಗ್ ಮಾಡೋಣ. ಸೊ ಈ ತರ ನೀವು ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ವ್ಯೂವರ್ಸ್, ಈಗ ನಾವು ಇದ್ರದ್ದು ರೈಟ್ ಮತ್ತು ಲೆಫ್ಟ್ ಮಾರ್ಜಿನ್ ಅನ್ನು ಸರಿ ಮಾಡಬೇಕಾಗತ್ತೆ. ಅದಕ್ಕೆ ಜಸ್ಟಿಫೈ ಅಂತ ಹೇಳೋದು. ಇವಾಗ ಲೆಫ್ಟ್ ಮತ್ತು ರೈಟ್ ಎರಡು ಒಂದೇ ತರ ಅಲೈನ್ ಆಗುತ್ತೆ. ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಜೆ. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಪ್ಯಾರಾಗ್ರಾಫ್ ಅನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಅಲೈನ್ ಆಯ್ತು, ಲೆಫ್ಟ್ ಆಲ್ರೆಡಿ ಅಲೈನ್ ಆಗಿತ್ತು. ನೀವು ಇದು ಕ್ಲಿಕ್ ಮಾಡಿದ್ರೆ ಪ್ಯಾರಾಗ್ರಾಫ್ ರೈಟ್ ಗೆ ಅಲೈನ್ ಆಗುತ್ತೆ, ಇದು ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಗೆ ಅಲೈನ್ ಆಗುತ್ತೆ, ಇದು ಮಾಡಿದ್ರೆ ಸೆಂಟರ್ ಆಗುತ್ತೆ. ಈ ಬಟನ್ ಕ್ಲಿಕ್ ಮಾಡಿದ್ರೆ ರೈಟ್ ಮತ್ತು ಲೆಫ್ಟ್ ಗೆ ಜಸ್ಟಿಫೈ ಆಗುತ್ತೆ. ಬಟ್ ವ್ಯೂವರ್ಸ್ ನೋಡಿ, ಇಲ್ಲಿ ಇನ್ನೂ ಅಲೈನ್ ಆಗಿಲ್ಲ. ಅದಕ್ಕೆ ಏನ್ ಮಾಡಿ, ಈ ಫುಲ್ ಡಾಕ್ಯುಮೆಂಟ್ ಅನ್ನು ಕಂಟ್ರೋಲ್ ಎ ಮಾಡಿ ಸೆಲೆಕ್ಟ್ ಮಾಡಿ, ಆಮೇಲೆ ಜಸ್ಟಿಫೈ ಅಂತ ಕ್ಲಿಕ್ ಮಾಡಿ, ಆವಾಗ ಎಂಟೈರ್ ಡಾಕ್ಯುಮೆಂಟ್ ಅಲೈನ್ ಆಗುತ್ತೆ. ಲೆಫ್ಟ್ ಮತ್ತು ರೈಟ್ ಅಲೈನ್ ಆಗುತ್ತೆ. ಸೊ ವ್ಯೂವರ್ಸ್, ಇದು ಲೆಫ್ಟ್ ಸೆಂಟರ್, ರೈಟ್ ಜಸ್ಟಿಫೈ, ರೈಟ್ ಅಲೈನ್, ಜಸ್ಟಿಫೈ. ಇನ್ನು ಈ ಡಾಕ್ಯುಮೆಂಟ್ ಅಲ್ಲಿ ನಾವು ಇಲ್ಲಿ 3 ಪ್ಯಾರಾಗ್ರಾಫ್ಗಳಿದ್ದಾವೆ. ಈ 3 ಪ್ಯಾರಾಗ್ರಾಫ್ಗಳಿಗೆ ಒಂದು
ಬುಲೆಟ್ಸ್ ಗಳನ್ನು ಕೊಡಬೇಕು. ಆ ಪ್ಯಾರಾಗ್ರಾಫ್ ಗಳನ್ನು 1 2 3 ಇರ್ಬೋದು ಅಥವಾ ಬುಲೆಟ್ಸ್ ಕೊಡಬಹುದು. ಸೆಲೆಕ್ಟ್ ಮಾಡಿ ನೀವು ಬುಲೆಟ್ ಮೇಲೆ ಬುಲೆಟ್ ಇರುತ್ತೆ, ಅಥವಾ ಸರ್ಕಲ್ ಇರ್ಬೋದು, ಅಥವಾ ಸ್ಕ್ವೇರ್ ಇರ್ಬೋದು, ಅಥವಾ ಒಂದು ಸಿಂಬಲ್ ಇರ್ಬೋದು, ಅಥವಾ ಆರೋ ಮಾರ್ಕ್ ಇರ್ಬೋದು, ಅಥವಾ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಇರ್ಬೋದು, ಅಥವಾ ಯು ಕ್ಯಾನ್ ಡಿಫೈನ್ ಎ ನ್ಯೂ ಬುಲೆಟ್. ಆರ್ ಇಫ್ ಯು ವಾಂಟ್ ಟು ಗಿವ್ 1 2 3 ನಂಬರ್ಸ್, ಅದರಲ್ಲೂ ಕೂಡ ಚಾಯ್ಸ್ ಇದೆ ನಿಮಗೆ. ವಿತ್ ಬ್ರಾಕೆಟ್ಸ್, ವಿದೌಟ್ ಬ್ರಾಕೆಟ್ಸ್, ಅಥವಾ ರೋಮನ್ ಇರ್ಬೋದು, ಅಥವಾ ಇನ್ನೊಂದು ಟೈಪ್ ಇರ್ಬೋದು, ABC ಇರ್ಬೋದು, ವಿತ್ ಬ್ರಾಕೆಟ್ಸ್ ಇರ್ಬೋದು. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಈ 3 ಪ್ಯಾರಾಗ್ರಾಫ್ಸ್ ಗಳಿಗೆ 3 ನಂಬರ್ಸ್ ಗಳು ಸೆಟ್ ಆಗುತ್ತೆ. ಇನ್ನು ಇದರಲ್ಲಿ ಮತ್ತೆ ನಿಮಗೆ ಸಬ್ ಹೆಡಿಂಗ್ಸ್ ಬೇಕು ಅಂತ ಆದ್ರೆ ಇದನ್ನು ಚೂಸ್ ಮಾಡಬಹುದು. ಅದರಲ್ಲಿ 1A B, ಅದರಲ್ಲಿ ಮತ್ತೆ ರೋಮನ್. ಸೊ ಸೆಕ್ಷನ್ ವೈಸ್ 1 ಪ್ಯಾರಾಗ್ರಾಫ್, ಅದರಲ್ಲಿ A B C, A ಅಲ್ಲಿ ಮತ್ತೊಮ್ಮೆ 1 2 3 ಈ ತರ ನೀವು ಸಬ್ ಹೆಡಿಂಗ್ಸ್ ಗಳನ್ನು ಕೊಡ್ತಾ ಹೋಗ್ಬೋದು. ನೋಡಿ, ಇವಾಗ ನನಗೆ ಇದಕ್ಕೆ ಮತ್ತು ಇದಕ್ಕೆ ಬೇರೆ ಸಬ್ ಹೆಡಿಂಗ್ ಬೇಕು ಅಂದ್ರೆ ಇದನ್ನ ಎರಡನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಕೊಟ್ಟ ತಕ್ಷಣ ಆಟೋಮ್ಯಾಟಿಕ್ ಆಗಿ 2 ಮತ್ತು 3 ನಂಬರ್ಸ್ ಅಸೈನ್ ಆಗುತ್ತೆ. ಇವಾಗ ಈ 2 ಲೈನ್ ಗಳಿಗೆ ನಿಮಗೆ ಸಬ್ ಹೆಡಿಂಗ್ ಬೇಕು ಅಂತಾದ್ರೆ ನೀವು ಇದನ್ನು ಇನ್ಕ್ರೀಸ್ ಇಂಡೆಂಟ್ ಮಾಡಬಹುದು. ಇನ್ಕ್ರೀಸ್ ಇಂಡೆಂಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ A ಮತ್ತು B ಸೆಲೆಕ್ಟ್ ಆಗುತ್ತೆ. ಸೊ 1 ನಲ್ಲಿ A, 1 ನಲ್ಲಿ B. ಅಥವಾ ನೀವು ಬೇಡ ಅಂದ್ರೆ ಡಿಕ್ರಿಮೆಂಟ್ ಮಾಡಬಹುದು, ಆಗ ನಂಬರ್ಸ್ ಆಗುತ್ತೆ. ಇನ್ಕ್ರಿಮೆಂಟ್ ಮಾಡಿದ್ರೆ ಆಲ್ಫಾಬೆಟ್ಸ್ ಆಗುತ್ತೆ. ಸೊ ಇದು ಸಬ್, A1 ಅಲ್ಲಿ ಸಬ್, ಅದೇ ತರ 2 ಅಲ್ಲಿ ಸಬ್, 3 ಅಲ್ಲಿ ಸಬ್. ಇನ್ನು A ಒಳಗಡೆ ಮತ್ತೆ ಕೂಡ ಇದ್ರೆ ಇನ್ನು ಸಬ್ ಮಾಡ್ತಾ ಹೋಗ್ಬೋದು. ಸೊ ಈ ಪ್ಯಾರಾಗ್ರಾಫ್ ಒಳಗಡೆ ನಿಮಗೆ ಈಗ ಲೈನಿಂಗ್ಸ್ ಬೇಕು. ಎವ್ರಿ ಲೈನ್ ನ ಮಿಡ್ಲ್ ಅಲ್ಲಿ ಗ್ಯಾಪ್ ಬೇಕು ಅಂತಾದ್ರೆ 2, 2.5, 3 ಎಷ್ಟೆಷ್ಟು ಗ್ಯಾಪ್ ಬೇಕು. ಬೈ ಡಿಫಾಲ್ಟ್ ಆಗಿ ಅದು 1 or 1.15 ಇರುತ್ತೆ ಗ್ಯಾಪ್. ಸೊ 1 ಇದ್ರೆ ಓಕೆ, 1 ಇಂದ ಕಡಿಮೆ ಇದ್ರೆ ಅದು ಲೈನ್ಗಳು ಓವರ್ಲ್ಯಾಪ್ ಆಗುತ್ತೆ. ಒಂದು ಲೈನ್ ನ ಮೇಲೆ ಇನ್ನೊಂದು ಲೈನ್ ಓವರ್ಲ್ಯಾಪ್ ಆಗುತ್ತೆ. ಒಂದು 1 ಗಿಂತ ಜಾಸ್ತಿ ಇರಬೇಕು. ಸೊ ನಿಮಗೆ ಇದಕ್ಕೆ ಶೇಡಿಂಗ್ ಕೊಡಬಹುದು, ಅಥವಾ ಇಲ್ಲಿ ಇದರಲ್ಲಿ ನಿಮಗೆ ಔಟ್ಲೈನ್ ಬಾರ್ಡರ್ಸ್, ಇದು ಹೆಚ್ಚಾಗಿ ನಿಮಗೆ ಟೇಬಲ್ಸ್ ಗಳಿಗೆ ಯೂಸ್ ಮಾಡ್ತಾರೆ. ಅಥವಾ ಹೊರಿಜಾಂಟಲ್ ಲೈನ್ ಕೊಡಬಹುದು. ಒಂದು ಹೆಡಿಂಗ್ ಆದ್ಮೇಲೆ ಒಂದು ಹೊರಿಜಾಂಟಲ್ ಲೈನ್ ಅನ್ನು ಸೆಟ್ ಮಾಡಬಹುದು. ಸೊ ಇಲ್ಲಿ ಒಂದು ಹೊರಿಜಾಂಟಲ್ ಲೈನ್ ಬೇಡ ಅಂದ್ರೆ ನೀವು ಆ ಲೈನ್ ಅನ್ನು ಡಿಲೀಟ್ ಮಾಡಬಹುದು. ಸೊ ಈಗ ನಿಮಗೆ ಅಬೌಟ್ ಅಸ್, ಗೌತಮ್ ಜ್ಯುವೆಲ್ಲರ್ಸ್ ಇಸ್ ಎ ಲೀಡರ್ಸ್ ಇನ್ 1970. ಓಕೆ, ಸೊ ಇದರಲ್ಲಿ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಹಾರಿಜಾಂಟಲ್ ಲೈನ್ ಅದು ಹಾಕಿ ಆಯ್ತು. ಇವಾಗ ಸಾರ್ಟ್, ABCD ಪ್ರಕಾರ ನಿಮಗೆ ಸಾರ್ಟ್ ಮಾಡಬೇಕಂತಾದ್ರೆ ಈ ಬಟನ್ ಅನ್ನು ಯೂಸ್ ಮಾಡಬಹುದು. ಸೊ ನಿಮಗೆ ತುಂಬಾ ಲೈನ್ಸ್ ಗಳಿದೆ, ಅದು ABCD ಪ್ರಕಾರ ಸಾರ್ಟ್ ಆಗಬೇಕು, ನಿಮಗೆ ಆ ಲೈನ್ಸ್ ಗಳನ್ನು ಯೂಸ್ ಮಾಡಬಹುದು. ಸೊ ಈ ತರ ನೀವು ಈ ಪೇಜ್ ಅನ್ನು ಫಾರ್ಮ್ಯಾಟಿಂಗ್ ಮಾಡಿ, ಬ್ರ್ಯಾಂಡ್ಸ್ ಫಾರ್ಮ್ಯಾಟಿಂಗ್ ಮಾಡಿ, ಕಂಟ್ರೋಲ್ Z ಅಂಡು, ಯಾವ್ದಾದ್ರು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆದ್ರೆ ನೀವಿಲ್ಲಿ ಅಂಡು ಮತ್ತು ರೀಡು ಅಂತ ಇದೆ. ಅಂಡು ಅಂದ್ರೆ ಕ್ಲಿಯರ್, ರೀಡು ಮತ್ತೆ ಅದನ್ನು ರೀಕಾಲ್ ಮಾಡಬೇಕು. ಅಥವಾ ಕಂಟ್ರೋಲ್ Z ಪ್ರೆಸ್ ಮಾಡಬಹುದು, ಕಂಟ್ರೋಲ್ Y, Z ಮತ್ತು Y, ರೀಡು, ರೀಕಾಲ್ ಮಾಡಿದ ಹಾಗೆ. ಸೊ ಇವಾಗ ಫ್ರೆಂಡ್ಸ್ ಇದಕ್ಕೆ ನಾವೊಂದು ಇಂಡೆಕ್ಸ್ ಪೇಜ್ ಬೇಕು. ನಿಮಗೆ ಇಂಡೆಕ್ಸ್ ಪೇಜ್, ಆ ಇಂಡೆಕ್ಸ್ ರೆಫರೆನ್ಸಸ್ ಬೇಕು. ಅಂದ್ರೆ ಒಂದು ಇಂಡೆಕ್ಸ್ ಪೇಜ್ ಅಲ್ಲಿ ನೀವು, ಸೊ ಲೆಟ್ ಅಸ್ ಸೇ ಗೋ ಟು ಹೋಮ್, ಈ ಪ್ಯಾರಾಗ್ರಾಫ್ ಒಳಗಡೆ ಫಸ್ಟ್ ಗೆ ಪ್ಯಾರಾಗ್ರಾಫ್ ಸೆಟ್ ಮಾಡಬೇಕು, ಆಮೇಲೆ ಇದಕ್ಕೆ ಇಂಡೆಕ್ಸ್ ಪೇಜ್. ಸೊ ಇಂಡೆಕ್ಸ್ ಪೇಜ್ ಸೆಟ್ ಮಾಡಬೇಕು ಅಂತಾದ್ರೆ ಫಸ್ಟ್ ಆಫ್ ಆಲ್ ನೀವು ಇದಕ್ಕೆ ಹೆಡಿಂಗ್ಸ್ ಗಳನ್ನು ಸೆಟ್ ಮಾಡಬೇಕಾಗತ್ತೆ. ಸೊ ಇದು ಹೆಡಿಂಗ್ ಬಂದ್ಬಿಟ್ಟು ಮೇನ್ ಹೆಡಿಂಗ್, ಅದಕ್ಕೆ ಹೆಡಿಂಗ್ 1 ಅಂತ ಕೊಡೋಣ. ಲೆಫ್ಟ್ ಸೈಡ್ ಗೆ ಲೈನ್ ಆಗುತ್ತೆ. ಇದು ಹೆಡಿಂಗ್ ಬಂದ್ಬಿಟ್ಟು ಹೆಡಿಂಗ್ ನಂಬರ್ 2. ಆ ಟೆಂಪ್ಲೇಟ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಆ ಹೆಡಿಂಗ್ ಗೆ ಎಷ್ಟು ಫಾಂಟ್ ಬೇಕು ಅಂತ ಹೇಳುವಂತದ್ದು ಬೈ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತದೆ. ಸೊ ಬ್ರ್ಯಾಂಡ್ಸ್ ಅನ್ನು ಹೇಳೋದು ಹೆಡಿಂಗ್ ನಂಬರ್ 2. ಒಕೇಶನ್ಸ್, ಫಾರ್ ಒಕೇಶನ್ಸ್, ಬ್ರ್ಯಾಂಡ್, ಡಿಫರೆಂಟ್ ಬ್ರ್ಯಾಂಡ್ಸ್ ಫಾರ್ ಡಿಫರೆಂಟ್ ಒಕೇಶನ್ಸ್, ಇದು ಸಬ್ ಹೆಡಿಂಗ್ ಬರುತ್ತೆ. ಇದರಲ್ಲಿ ಕ್ವಾಲಿಟಿ, ಅದು ಹೆಡಿಂಗ್ ನಂಬರ್ 2.
ಹ್ಯಾಂಡ್ ಮೇಡ್ ಮತ್ತು ಮೆಷಿನ್ ಮೇಡ್ ಎರಡು ಬರುತ್ತೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಹೆಡಿಂಗ್ ನಂಬರ್ 2. ಸೊ ಈಗ ನಾವು ಡಿಫ್ರೆಂಟ್ ಹೆಡಿಂಗ್ಸ್ ಗಳನ್ನು ಸೆಲೆಕ್ಟ್ ಮಾಡಿ ಆಯ್ತು. ಸೆಲೆಕ್ಟ್ ಮಾಡಿ ಆದ ತಕ್ಷಣ ನೀವು ರೆಫರೆನ್ಸಸ್ ಹೋಗಿ ಟೇಬಲ್ ಆಫ್ ಕಂಟೆಂಟ್ಸ್, ಅದಕ್ಕಿಂತ ಮುಂಚೆ ನಿಮ್ಮ ಮೌಸ್ ಕರ್ಸರ್ ಅನ್ನು ಟಾಪ್ ಅಲ್ಲಿ ಇಡಬೇಕು, ಇಲ್ಲಿ ಇಡಬೇಕು. ಸೊ ಇಲ್ಲಿಟ್ಟು ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಕ್ಲಿಕ್ ಮಾಡಬೇಕು. ಹಾಗೆ ನಿಮಗೆ ಇಲ್ಲಿ ಟೆಂಪ್ಲೇಟ್ಸ್ ಇದ್ದಾವೆ, ಇದರಲ್ಲಿ ಯಾವ ಟೆಂಪ್ಲೇಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನು ಕಂಟೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ತೇನೆ, ಅಥವಾ ಟೇಬಲ್ ಆಫ್ ಕಂಟೆಂಟ್ಸ್ ಸೆಲೆಕ್ಟ್ ಮಾಡಬಹುದು. ಕಂಟೆಂಟ್ಸ್ ಆಗ ಆಟೋಮ್ಯಾಟಿಕ್ ಆಗಿ ನಿಮಗೆ ಇಲ್ಲಿ ಒಂದು ಪೇಜ್ ಆಡ್ ಆಗುತ್ತೆ. ಅದರಲ್ಲಿ ಸಿಲ್ವರ್ ಜ್ಯುವೆಲರಿ ಶಾಪ್ 1, ಅಬೌಟ್ ಅಸ್, ಬ್ರ್ಯಾಂಡ್, ಕ್ವಾಲಿಟಿ. ಈಗ ಬ್ರ್ಯಾಂಡ್ಸ್ ಒಳಗಡೆ ನಮಗೆ ಸಬ್ ಬೇಕು ಅಂತ ಆದ್ರೆ ನಾವು ಮತ್ತೆ ಆ ಬ್ರ್ಯಾಂಡ್ಸ್ ಇದರಲ್ಲಿಗೆ ಹೋಗಿ ಇದರಲ್ಲಿ ಏನೋ ಸಬ್ ಹೆಡಿಂಗ್ ಗಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ನಾವು ಹೋಮಿಗೆ ಹೋಗಿ ಅದರಲ್ಲಿ ಹೆಡಿಂಗ್ ನಂಬರ್ 3 ಅಂತ ಸೆಲೆಕ್ಟ್ ಮಾಡಬೇಕು. ಅದೇ ತರ ಕ್ವಾಲಿಟಿಯಲ್ಲಿ ಹ್ಯಾಂಡ್ ಮೇಡ್ ಅಂಡ್ ಮೆಷಿನ್ ಮೇಡ್ ಹೆಡಿಂಗ್ ನಂಬರ್ 3 ಸೆಲೆಕ್ಟ್ ಮಾಡಬೇಕು. ಇನ್ನು ಇದರ ಅಡಿಯಲ್ಲಿ ಏನಾದ್ರು ಹೆಡಿಂಗ್ಸ್ ಇದೆ, ಹೆಡಿಂಗ್ ನಂಬರ್ 4 ಸೆಲೆಕ್ಟ್ ಮಾಡಬಹುದು. ಸೊ ಇದೆಲ್ಲ ಡಿಫರೆಂಟ್ ಸ್ಟೈಲ್ಸ್ ಗಳು ವ್ಯೂವರ್ಸ್. ಆ ಡಿಫರೆಂಟ್ ಸ್ಟೈಲ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ನಿಮಗೆ ಇಲ್ಲಿ ಕಲರ್ಸ್ ಗಳು ಮತ್ತೆ ಫಾಂಟ್ ಗಳು ಎಲ್ಲ ಸೆಲೆಕ್ಟ್ ಆಗಿ ಇರ್ತದೆ, ನೀವು ಏನು ಮಾಡುವ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಮಾಡಿ ಆದ್ಮೇಲೆ ಮತ್ತೆ ನಾವು ಕಂಟೆಂಟ್ ಗೆ ಹೋಗಿ ಇಲ್ಲಿ ನಾವು ಇದನ್ನು ಅಪ್ಡೇಟ್ ಮಾಡಬೇಕು. ಈ ಕಂಟೆಂಟ್ ಪೇಜ್ ಅನ್ನು ಅಪ್ಡೇಟ್ ಮಾಡಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಹೇಳ್ತೀರಲ್ಲ, ಅಪ್ಡೇಟ್ ಟೇಬಲ್ ಕೊಡಬಹುದು ಇಲ್ಲಿ, ಅಥವಾ ಇಲ್ಲಿ ರೆಫರೆನ್ಸ್ ಗೆ ಹೋಗಿ ಟೇಬಲ್ ಆಫ್ ಕಂಟೆಂಟ್ ಗೆ ಹೋಗಿ ಅಪ್ಡೇಟ್ ಟೇಬಲ್ ಅಂತ ಇದೆ. ಅಪ್ಡೇಟ್ ಟೇಬಲ್, ಅಪ್ಡೇಟ್ ಎಂಟೈರ್ ಟೇಬಲ್. ಎಂಟೈರ್ ಟೇಬಲ್ ಅಲ್ಲಿ ನಾವು ಏನೆಲ್ಲ ಹೆಡಿಂಗ್ಸ್ ಗಳನ್ನು ಸೆಟ್ ಮಾಡಿದ್ದೇವೆ ಅದನ್ನು ಅಪ್ಡೇಟ್ ಮಾಡುವುದು. ನೋಡಿ ವ್ಯೂವರ್ಸ್, ಈಗ ಆಟೋಮ್ಯಾಟಿಕಲಿ ಫಾರ್ ಒಕೇಶನ್ಸ್ ಫಾರ್ ಅಂತ ಇಲ್ಲಿ ನಂಬರ್ 2 ಪೇಜ್ ಅಲ್ಲಿ ಇದೆ, ಇದೆಲ್ಲ ನಂಬರ್ 3 ಪೇಜ್ ಅಲ್ಲಿ ಇದೆ. ಸೊ ಇದು ಈ ಪೇಜ್ ಗೆ ಹೋಗಬೇಕು ಅಂತಾದ್ರೆ ನೀವು ಕಂಟ್ರೋಲ್ ಕ್ಲಿಕ್, ಈ ಲಿಂಕ್ ನ ಮೇಲೆ ಕಂಟ್ರೋಲ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅದು ಆ ಪರ್ಟಿಕ್ಯುಲರ್ ಪೇಜ್ ಗೆ ಹೋಗ್ತದೆ. ಬ್ರ್ಯಾಂಡ್ಸ್ ನೋಡಿ ಫ್ರೆಂಡ್ಸ್, ಪರ್ಟಿಕ್ಯುಲರ್ ಪೇಜ್ ಗೆ ಹೋಯ್ತು. ದಟ್ಸ್ ದ ಬೆನಿಫಿಟ್ ಆಫ್ ಕ್ರಿಯೇಟಿಂಗ್ ಕಂಟೆಂಟ್ಸ್. ನಿಮ್ಮ ಯಾವುದೇ ಬುಕ್ ತಗೊಳ್ಳಿ, ಅದರಲ್ಲಿ ಫಸ್ಟ್ ಪೇಜ್ ಕಂಟೆಂಟ್ ಪೇಜ್ ಇರುತ್ತೆ. ನೀವು ಅಲ್ಲಿ ಏನ್ ಮಾಡಿ ಅಂದ್ರೆ ಆ ಪರ್ಟಿಕ್ಯುಲರ್ ಲಿಂಕ್ ಗೆ ಹೋಗ್ಬೇಕು ಅಂತ ಆದ್ರೆ ಈಗ ಹ್ಯಾಂಡ್ ಮೇಡ್ ಅಥವಾ ಕ್ವಾಲಿಟಿ, ಹ್ಯಾಂಡ್ ಮೇಡ್ ಕ್ವಾಲಿಟಿಗೆ ಹೋಗ್ಬೇಕಂದ್ರೆ ಕಂಟ್ರೋಲ್ ಅಂತ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ, ಆಗ ಆಟೋಮ್ಯಾಟಿಕ್ ಆಗಿ ಆ ಪರ್ಟಿಕ್ಯುಲರ್ ಪೇಜ್ ಗೆ ಅದು ಶಿಫ್ಟ್ ಆಗುತ್ತೆ. ನೋಡಿ ಕ್ವಾಲಿಟಿಗೆ ಹೋಯ್ತು ಇವಾಗ. ಸೊ ದಟ್ ಇಸ್ ದ ಬೆನಿಫಿಟ್ ಆಫ್ ಹ್ಯಾವಿಂಗ್ ಕಂಟೆಂಟ್ ಪೇಜ್. So that is the first page in every textbook. Content page, table of contents ಅಂತ ಹೇಳ್ತಾರೆ, ಅಥವಾ ಇಂಡೆಕ್ಸ್ ಪೇಜ್ ಅಂತ ಹೇಳ್ತಾರೆ. ಸೊ ಹೋಮ್ ಅಲ್ಲಿ ನಾವು ಈ ಎಲ್ಲ ಪ್ಯಾರಾಗ್ರಾಫ್ ಐಕಾನ್ಸ್ ಅನ್ನು ನೋಡಿ ಆಯ್ತು. ಆಮೇಲೆ ನಾವು ಈ ಸ್ಟೈಲ್ಸ್ ಗಳನ್ನು ನೋಡಿ ಆಯ್ತು. ಈ ಸ್ಟೈಲ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಕಂಟೆಂಟ್ ಟೇಬಲ್ ಅನ್ನು ಅಪ್ಡೇಟ್ ಮಾಡೋದು ಅಂತ ನೋಡಿ ಆಯ್ತು ಫ್ರೆಂಡ್ಸ್. ಸೊ ಇನ್ ದಿಸ್ ವಿಡಿಯೋ only so much. ನಾನು ಈ ಫೈಂಡ್, ರೀಪ್ಲೇಸ್ ಮತ್ತು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.